ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೊಂದು ಇಷ್ಟ ಮನೆಗೆ ಹೊರಟ್ಬಿಟ್ಟ. ಗುಡ್ ಕಣ, ಒಳ್ಳೆ ಬೆಳವಣಿಗೆ. ಕ್ಯೂಪಿಟ ಮನೆಗೆ ಹೋಗ್ತಾ ಇಲ್ಲ ಕಣ, ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ. ಓಕೆ ಗೆಳೆಯ, ಯಾವುದಕ್ಕೂ ಅದಕ್ಕೆ ಒಂದು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬಿಡು. ನಿಂದಾರನೇ ಕಾಯ್ಕೊಂಡಿರ್ತಾರಲ್ಲ, ಪಾಪ ಬೇಜಾರು ಮಾಡ್ಕೋತಾರೆ. ಖಂಡಿತ ಇಲ್ಲ ಕಣ. ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ನಾನು ಎಷ್ಟು ಒದ್ದಾಡ್ತೀನಿ ಅಂತ ಅವ್ರಿಗೆ ಗೊತ್ತು. ಇನ್ಫ್ಯಾಕ್ಟ್ ಅವರೇ ಸಜೆಸ್ಟ್ ಮಾಡಿದ್ದು, ಅಮ್ಮನಿಗೆ ಪದೇ ಪದೇ ಹೀಗಾಗ್ತಾ ಇದೆಯಲ್ಲ, ಒಂದ್ಸತಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ. ನನ್ನ ಬಗ್ಗೆ ಅಮ್ಮನ ಬಗ್ಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕನ್ಸರ್ನ್ ಇದೆ. ಖಂಡಿತ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಅದು ನಿಜಾನೇ ಅನ್ನೋ, ಆದರೂ ಲೈಟಾಗಿ ಡಿಸಪಾಯಿಂಟ್ ಆಗೇ ಆಗುತ್ತೆ ಗೆಳೆಯ. ಅದು ನಿನ್ನ ಮೇಲಿನ ಬೇಜಾರಲ್ಲಪ್ಪ. ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರ ದಾರಿನೇ ಕಾಯ್ಕೊಂಡಿದ್ದೆ, ಆದರೆ ಬರಲಿಲ್ವೇ ಅನ್ನೋ ಬೇಜಾರಾಗುತ್ತೆ. ಅದು ಹಾಗೆ ಆಗುತ್ತೆ ಕಣೋ, ಆಗಲೇಬೇಕು. ಯಾಕೆಂದರೆ ಮನುಷ್ಯ ಅಂದರೆ ಅವನಿಗೆ ಮನಸ್ಸು ಅನ್ನೋದಿರುತ್ತೆ. ಮನಸ್ಸು ಅನ್ನೋದಿದ್ದರೆ ಫೀಲಿಂಗ್ ಅನ್ನೋದು ಇರಲೇಬೇಕಲ್ವಾ? ಆ ಆ್ಯಂಗಲಿಂದ ಹೇಳಿದೆ ಅಷ್ಟೇ. ಅರ್ಥ ಆಯ್ತು ಬಿಡು. ಆಮೇಲೆ ಇನ್ನೊಂದು ವಿಷಯನಪ್ಪ ನೋಡು, ಒಬ್ಬ ಗೆಳೆಯನಾಗಿ ಸಂಸಾರ ಮದುವೆ ಈ ವಿಷಯದಲ್ಲಿ ಸೀನಿಯರ್ ಆಗಿ ನಿನಗೊಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊ. ನೋಡು, ಈ ಥರ ನಮ್ಮಿಂದ ಹೆಂಡ್ತಿರಿಗೆ ಡಿಸಪಾಯಿಂಟ್ ಏನಾದರೂ ಆದಾಗ ಗಂಡಂದ್ರಾದ ನಾವು ಹೆಂಡ್ತಿರಿಗೆ ನೀಟಾಗಿ ಬೆಣ್ಣೆ ಹಚ್ಚೋ ಕೆಲಸ ಮಾಡಬೇಕು. ಚಿನ್ನ ರನ್ನ ಅಂತ ಮುದ್ದಾಗಿ ಮಾತಾಡಬೇಕು. ಸಾಧ್ಯ ಆದರೆ ಅವ್ರಿಗೆ ಗಿಫ್ಟ್ಗಳನ್ನ ತಗೊಂಡೋಗಿ ಕೊಡಬೇಕು. ಹಂಗೇ ಒಂದು ರೌಂಡ್ ಹಾಕ್ಸ್ಕೊಂಬರ್ಬೇಕು ಕಣ. ಈ ಥರ ತೇಪೆ ಹಚ್ಚೋ ಕೆಲಸ ಮಾಡ್ತಾನೇ ಇರಬೇಕು. ಸಂಸಾರ ಅಂದರೆ ಒಂಥರ ತೇಪೆ ಹಚ್ಚೋದು ಅಂತಾನೆ ಅನ್ಕೋ. ನಾವು ಎಷ್ಟು ಚೆನ್ನಾಗಿ ತೇಪೆ ಹಚ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಯಾರು ಚೆನ್ನಾಗಿ ತೇಪೆ ಹಚ್ತಾರೋ ಅವರೇ ಒಳ್ಳೆ ಸಂಸಾರಸ್ಥ ಅಂತ ಅನ್ನಿಸ್ಕೊಳ್ಳೋದು. ಈ ಗುಟ್ಟಿನ ಚೆನ್ನಾಗಿ ಅರ್ಥ ಮಾಡ್ಕೊಳಪ್ಪ. ಇನ್ನೊಂದು ತಮಾಷೆ ವಿಷಯ ಏನು ಗೊತ್ತೇನೋ, ನಾವು ಹಿಂಗೆ ತೇಪೆ ಹಚ್ತಾ ಇದ್ದೀವಿ, ಭಲೇ ಡವ್ ಮಾಡ್ತಾ ಇದ್ದೀವಿ ಅಂತ ಹೆಂಡ್ತಿರ್ಗೂ ಗೊತ್ತಿರುತ್ತೆ. ಆದರೂ ಖುಷಿ ಪಡ್ತಾರೆ ಅವರು, ನಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಂಥ ಸಣ್ಣ ಸಣ್ಣ ವಿಷಯನ ನೀವು ಮುಂದಕ್ಕೆ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಪ್ಪ. ಇಷ್ಟು ದಿವಸಕ್ಕೆ ಒಂದು ಒಳ್ಳೆ ಟಿಪ್ಸ್ ಕೊಟ್ಟಿದೆ ನೋಡು. ಟೈಮ್ ಬಂದಾಗ ಅದನ್ನು ಯೂಸ್ ಮಾಡ್ತೀನಿ. ಗೆಳೆಯ, ನನ್ನ ಹೊಗಳ್ಬಿಟ್ಟೇನೋ. ನನಗೆ ಭಾರತ ರತ್ನ ಸಿಕ್ಕಷ್ಟೇ ಸಂತೋಷ ಆಗ್ತಾ ಇದೆ. ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಸರಿ ಹೋಗ್ಬಾ, ಟೈಮ್ ಆಯ್ತು. ಓಕೆ, ಬಾಯ್ ಬಾಯ್. ಮಲ್ಲಿ ಮಲ್ಲಿ, ಏನಾಯ್ತು? ಫುಲ್ಲು ಡೀಪಾಗಿ ಯೋಚನೆ ಮಾಡ್ಕೊಂಡು ಕಳೆದೋಗಿದ್ಯಾ? ರೀ, ಅದು ಒಂದ್ಸಲ ಚೆಕಪ್ ಮಾಡ್ಸೋಣ ಅಂತ. ಈಗ ರೀಸೆಂಟಾಗಿ ಹೋದಾಗ ಚೆಕಪ್ ಮಾಡಿಸಿದ್ವಲ್ಲ ಮಲ್ಲಿ. ಅದು ರೀ, ಮೊನ್ನೆ ಬೇರೆ ನನ್ಗಂಗಾಯ್ತಲ್ಲ. ಹಂಗಾದಾಗಿಂದ ನನ್ಗೆ ಯಾಕೋ ಮೊದಲಿನ ಥರ ಇಲ್ವೇ ಇಲ್ಲ. ಹೊಟ್ಟೆ ನೋವು ಪೂರ್ತಿಯಾಗಿ ಕಡಿಮೆ ಆಗಿಲ್ಲ ರೀ. ಅದಕ್ಕೆ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡು ಬರೋಣ. ನಂಗೆ ಯಾಕೋ ತುಂಬಾನೇ ಭಯ ಆಗ್ತಾ ಐತೆ ರೀ. ನೀನು ಹೇಳ್ತಿರೋದು ಕರೆಕ್ಟ್ ಟೈಮಲ್ಲಿ. ಇಂಥ ವಿಚಾರದಲ್ಲಿ ನೆಗ್ಲಿಜೆನ್ಸಿ ತೋರಿಸ್ಬಾರ್ದು. ಲೆಟ್ಸ್ ಡೂ ಅಂತೀವಿ. ನಾನು ಜೊತೆಗೆ ಬರ್ತೀನಿ, ನಾನೇ ಏನೋ ಚೆಕಪ್ ಕರ್ಕೊಂಡು ಹೋಗ್ತೀನಿ. ಓಕೆ, ಸರಿ. ಅದನ್ನೇ ಯಾಕೆ ಮಲ್ಲಿ ಅಷ್ಟು ಡಲ್ಲಾಗಿ ಹೇಳ್ತಿದ್ಯಾ? ಹೋಗೋಣ ಅಂತ ಹೇಳ್ದೆ ತಾನೆ, ಮತ್ತಾದರೂ ಯಾಕೆ ಬೇಜಾರು? ನೋಡು, ನೀನು ಈ ಥರ ಎಲ್ಲ ಇದ್ದರೆ ಅದರ ಎಫೆಕ್ಟು ಡೈರೆಕ್ಟಾಗಿ ಹೊಟ್ಟೆಯಲ್ಲಿರೋ ನಮ್ಮ ಮಗು ಮೇಲೆ ಆಗೋದು. ಹಾಂ, ತಪ್ಪಲ್ವಾ? ಸೊ ಯಾವಾಗಲೂ ನಗ್ನಗ್ತಾ ಇರಬೇಕು. ಎಲ್ಲಿ ನಗಾಡು. ಏನು ಮಲ್ಲಿ ಇದು? ಇದೊಂಥರ ನಗ್ಲೋ ಬೇಡವೋ ಅಂತ ಯೋಚನೆ ಮಾಡ್ದಾಗಿದೆ. ಇನ್ಸ್ಟಾಲ್ಮೆಂಟಲ್ಲಿ ಮನ್ಸ್ಫೂರ್ತಿ ನಗಾಡು ಮಲ್ಲಿ, ಖುಷಿಯಾಗಿರು. ಎಲ್ಲಿ ನಗಾಡು. ಸಾಕು, ಬೇಕಾದಷ್ಟ. ನಿಂಗೊಂದು ವಿಷಯ ಗೊತ್ತಾ ಮಲ್ಲಿ, ಈ ನಿನ್ನ ನಗುಲೇ ನನ್ನ ಜೀವ ಇರೋದು. ಅದಕ್ಕೆ ಯಾವಾಗಲೂ ನೀನು ನಗ್ನಗ್ತಾ ಇರಬೇಕು. ಮಲ್ಲಿ, ಐ ಲವ್ ಯು ಮಲ್ಲಿ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ. ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರ ಅಲ್ವಾ? ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ಸಾನೇ ಖುಷಿ ಆಗ್ತೈತೆ ರೀ. ನಾನು ಅದೃಷ್ಟವಂತೆ ಅಂತ ಅನಿಸ್ತಾ ಐತೆ.
ಬಟ್ ಎಂತ ಅನ್ಲಕ್ಕಿ ಫೆಲೋ ನಾನು. ಹೋಗಿ ಹೋಗಿ ಇನ್ನೊಂದವಳನ್ನ ಕಟ್ಕೊಳ್ಳೋ ಹಾಗಾಯ್ತಲ್ಲ. ಸಾಲದಕ್ಕೆ ಈ ಮಗು ಬೇರೆ. ಹೇಗಾದರೂ ಮಾಡಿ ನೀನು ಹೊಟ್ಟೆಲಿರೋ ಮಗುಗಂತೂ ಗತಿ ಕಾಣಿಸ್ಲೇಬೇಕು. ಬಿಕಾಸ್ ಆ ಮಗು ಬೈಲಿ ಅಪ್ಪ ಅಂತ ಅನ್ಸ್ಕೊಳ್ಳೋಕೆ ನನಗೆ ಚೂರು ಇಷ್ಟ ಇಲ್ಲ. ರೀ, ಯಾಕೆ ನೀವೇನು ಮಾತಾಡ್ತಾನೆ ಇಲ್ಲ? ಇಲ್ಲ ಮಲಿ, ಅದು ನೀನೊಂದು ಮಾತು ಹೇಳಿದ್ಯಲ್ಲ, ಅದನ್ನೇ ರಿವೈಂಡ್ ಮಾಡ್ಕೋತಾ ಇದ್ದೆ. ನೀನು ಹೇಳಿದೆಯಲ್ಲ ಒಂದು ಮಾತು, ಅದೃಷ್ಟವಂತೆ ಅಂತ. ಬಟ್ ಆ್ಯಕ್ಚುಲಿ ನಿನ್ನನ್ನು ಪಡೆದಿದ್ದಕ್ಕೆ ನಾನು ಅದೃಷ್ಟವಂತ. ಅಕ್ಕ, ನೀನು ಬಂದಿದ್ದು ತುಂಬ ಒಳ್ಳೇದಾಯ್ತು. ಆ್ಯಕ್ಚುಲಿ ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ನೀನು ಬರೋವರೆಗೂ ನಾವು ಆ ಥರ ಯೋಚನೆನೇ ಮಾಡಿಲ್ಲ. US ಹುಡುಗ ಅಲ್ವಾ, ಒಳ್ಳೆ ಕೆಲಸ, ಒಳ್ಳೆ ಮನೆತನ ಅಂತ ಜೈ ಅಂದ್ಬಿಟ್ಟಿದ್ವಿ. ಆ್ಯಕ್ಚುಲಿ ನೀ ಬಂದು ಕಣ್ಣು ತೆರೆಸ್ದೆ. ಹೌದು, ಅದಕ್ಕೆ ನೀವು ಬಂದಿಲ್ಲ ಅಂದಿದ್ರೆ ಅಪ್ಪಿ US ವೀಸಾ ಅಪ್ಲೈ ಮಾಡಬೇಕಾಗಿತ್ತು. ಅವಳ ಮಾಡ್ಲಿಂಗ್ ಕನಸಾಗೆ ಉಳ್ದೋಗಿರೋದು. ನೀವು ಸರಿಯಾದ ಟೈಮಿಗೆ ಬಂದು ಆಗೋ ಟ್ರಾಜಿಡಿನ ತಪ್ಪಿಸಿದ್ರಿ. ಅದಕ್ಕೆ ಹೇಳೋದು ನೀವಿರಬೇಕು ಅಂತ. ಕರೆಕ್ಟ್ ಟೈಮಿಗೆ ಬಂದು ಎಲ್ಲನೂ ಕರೆಕ್ಟ್ ಮಾಡಿಬಿಡ್ತೀರಾ. ಕರೆಕ್ಟ್ ಅಕ್ಕ. ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಅಪ್ಪಿ, ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಅಂದರೆ ನೀನು ಮದುವೆ ಆಗಬೇಕಾಗಿರೋ ಹುಡುಗ ಇಲ್ಲೇ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಾನೇ ಇರಬೇಕು ಅಂತ ನೀನು ಬಯಸ್ತೀಯ ಅಲ್ವಾ? ಹಾಂ ಅಕ್ಕ, ಅಂದರೆ ಹುಡುಗ ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋನಾದರೆ ನನ್ನ ಮಾಡೆಲಿಂಗಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಇರೋ ಹುಡುಗನೇ ನಾನು ಪ್ರೆಫರ್ ಮಾಡ್ತಾ ಇದ್ದೀನಿ. ಎಲ್ಲ ಗೊತ್ತು ಬಿಡು. ಹೌದು, ನಿನ್ಗೆ ಯಾವ ಥರ ಹುಡುಗ ಬೇಕು? ಹುಡುಗ ಹೇಗಿರ್ಬೇಕು ಹೇಳು? ಹೇಗಿರಬೇಕು ಅಂದರೆ, ಹಾಗಿರ್ಬೇಕು. ಅಪ್ಪಿ, ಏನು ಗೊತ್ತಾ, ನೀನೀಗ ಡಿಸ್ಕ್ರೈಬ್ ಮಾಡಿದೆಲ್ಲ ಹುಡುಗ ಹೇಗಿರ್ಬೇಕು ಅಂತ, ಆ ಹುಡುಗನ ನಾನು ನೋಡಿದ್ದೀನಿ. ಆದರೆ ಎಲ್ಲಿ ನೋಡಿದ್ದೀನಿ ಅದು ಗೊತ್ತಾಗ್ತಿಲ್ಲ. ಎಲ್ಲೋ ನೋಡಿದ್ದೀನಲ್ಲ. ಅಕ್ಕ, ನೀನು ಹೇಗೆ ನೋಡಿರೋದಕ್ಕೆ ಸಾಧ್ಯ ಆಗತ್ತೆ? ಆ ಹುಡುಗ ನನ್ನ ಇಮ್ಯಾಜಿನೇಷನಲ್ಲಿ ಇರೋದು. ನೀನು ಹೇಗೆ ನೋಡ್ತೀಯ ಅಕ್ಕ? ಅಲ್ವಾ ಅಣ್ಣ? ಹಾಂ, ನನ್ನ ಮುಂದೆನೇ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯ ಅಪ್ಪಿ. ನೋಡು ಅಪ್ಪಿ, ಈ ಮದುವೆ ಏನೋ ಈಗ ಕ್ಯಾನ್ಸಲ್ ಆಗಿದೆ. ನೀನು ನಿನ್ನ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿನ್ನ ಫೀಲ್ಡಲ್ಲಿ ನೀನೇನಾದರೂ ದೊಡ್ಡದಾಗಿ ಅಚೀವ್ ಮಾಡಬೇಕು. ಒಂದ್ಸಲ ನಾವು ಕರಿಯರಲ್ಲಿ ಸೆಟ್ಲ್ ಆದರೆ, ನಾವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡಿದ್ರೆ, ಆಮೇಲೆ ಲೈಫಲ್ಲಿ ನಮಗೆ ಬೇಕಿರೋದು ತಾನಾಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ನಿನಗೆ ಸಿಕ್ಕಿರೋ ಈ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊ. ಓಕೆ? ಹಾಂ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.